ಇನ್ನೇನು ನಿಮ್ಮ ಅಪ್ಪ ಬರ್ತಾರೆ, ದಯವಿಟ್ಟು ಒಂದು 5 ನಿಮಿಷ ಸುಮ್ಮನಿರು. ಎಲ್ರಿಗೂ ನಮಸ್ಕಾರ ಗೈಸ್, ಪಾರ್ಟಿ ವಿಡಿಯೋಗೆ ಸ್ವಾಗತ. ನೋಡಿ ನಮ್ಮ ಬಸವಣ್ಣವ್ರ ಮಗಳು ಹೆಂಗೆ ಆಟ ಆಡ್ತಾಳೆ ಆತ, ಮನಿಕದನೆ ಇಲ್ಲ ಆಟ ಆಡ್ತಾನೆ. ಅವಳೆ ಮೇಲಕ್ಕೂ ಬರ್ತಾಳೆ, ಕೆಳಗೂ ಬರ್ತಾಳೆ. ಅವ್ರ ಅಪ್ಪಂಗೆ ಒಂಚೂರು ಹಿಂಸೆ ಕೊಡ್ತಾವಳೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರಪ್ಪ. ನೋಡಿ ನಮ್ಮ ಬಸವಣ್ಣ ಅವರು ನಾವೆಲ್ಲ ಬಸ್ ಹಿಡಿದು ಒಯ್ತಾ ಇದ್ದೀವಿ. ಬಸ್ ಸೈಡ್ಗೆ ಹಾಕೋರು, ಊಟಕ್ಕೆ ಅಂತ ಸೈಡ್ಗೆ ನಿಲ್ಸವ್ರೆ. ನಮ್ಮ ಬಸವಣ್ಣ ಬುಕ್ ಮಾಡ್ತವ್ರೆ, ಏನೇನು ಊಟ ಏನೇನು ಸಿಗುತ್ತೆ ಅಂತ ಆರ್ಡ್ರ್ ಮಾಡ್ತವ್ರೆ. ಎಲ್ಲರಿಗೂ 4 ಜನಕ್ಕೂ ಒಂದೇ ತರಿಸ್ಕೊಬಿಟ್ಟು ಫುಲ್ ಮೀಲ್ಸು. ಬಸವಣ್ಣ ಅವ್ರ ಮಗಳಿಗೆ ಹೆಂಗೆ ತಿನ್ನಿಸ್ತವ್ರು ಊಟನ ಅಂತ ಮುದ್ದು ಮಾಡಿ. ನಮ್ಮದು ಊಟ ಆಯಿತು, ಊಟ ಮಾತ್ರ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಊಟ ಚೆನ್ನಾಗಿತ್ತಾ? ಹಾಂ, ನಮ್ಮ ಸಚಿನ್ ಏನಂತ ಕೇಳಿಸ್ಕೊಂಡಲ್ಲ, ಊಟ ಸೂಪ್. ಬಂದಿರೋ ಬಸ್ಸು ಇದೇನೆ, ವೈಭವ್ ಹಾಲಿಡೇಸ್ ಅಂತ. ಏನಾರು ತಿರುಪತಿಗೆ ಹೋಗ್ಬೇಕು ಅಂದರೆ ಇದೇ ಬಸ್ಸಲ್ಲಿ ಬನ್ನಿ, ಇದೇ ಬುಕ್ ಮಾಡ್ಕೊಳ್ಳಿ. ಇದೇ ಹುಷಾರಾಗಿ ಕರ್ಕೊಬರ್ತಾರೆ. ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಇರುತ್ತೆ, ರೂಮ್ ವ್ಯವಸ್ಥೆನೂ ಅವ್ರದ್ದೇನೆ. ಊಟ ಎಲ್ಲ ಆಯಿತು, ನಾವು ಹೋಗಿ ಮನಿಕಣ ಬನ್ನಿ ಗಾಯ್ಸ್. ತಿರುಪತಿಗೆ ಹೋಗಿ ಬೆಳಗಿನ ಜಾವ 1 ಗಂಟೆಗೆ ಹೋಗ್ತಾ ಇರುತ್ತೆ ತಿರುಪತಿಗೆ. ಬಸ್ಸನ್ನು 1.5 ವರ್ಷದಲ್ಲಿ ತಿರುಪತಿ ಕರ್ಕೊಂಡೇ ಬಂದ್ಬಿಟ್ಟ. ನೋಡಿ ಗಾಯ್ಸ್, ರೂಮ್ ತೊಗೊಂಡು ರೂಮ್ ಕೀ ಇಸ್ಕೊಂಡು ಮೇಲ್ಗಡೆ ರೂಮ್ ಕೊಟ್ಟರು. ಇಲ್ಲಿ ಬಂದು AC ರೂಮು ಮಸ್ತಾಗಿತ್ತು. ರೂಮ್ ಹತ್ರ ನೋಡ್ಕೊಂಡು ಅವರೆಲ್ಲ ಫ್ರೆಶ್ ಅಪ್ ಆಗಿ ಬೆಟ್ಟಕ್ಕೆ ಹೋಗೋಣ. ತಿರುಪತಿ ಬೆಟ್ಟಕ್ಕೆ ಕರ್ಕೊಯ್ತಾರೆ. ನೋಡಿ ಬೆಟ್ಟದ ಮೇಲ್ಗಡೆ ಬಂದು ನಮ್ಮ ಬಸವಣ್ಣ ಮತ್ತು ಅವ್ರ ಮಗಳು ಮುಡಿ ಕೊಟ್ಟಾದ್ಮೇಲೆ ಎಲ್ಲ ಔಟ್ಫಿಟ್ ಹಾಕಿದ್ದೀವಿ. ಯಾವ ಥರ ಕಾಣಿಸ್ತೀವಿ ಕಮೆಂಟ್ ಮಾಡಿಬಿಡಿ. ನನ್ನ ಔಟ್ಫಿಟ್ ನೋಡಿ ಸೂಪರ್ ಆಗೈತಾ, ಒಂದು ಕಮೆಂಟ್ ಮಾಡಿ. ಸಚಿನ್ ಔಟ್ಫಿಟ್ ನೋಡಿ, ಪಂಚೆ ಬನೀನು ವೈಟ್ ಶರ್ಟ್ ಹಾಕೋಬಿಟ್ಟು ಅವನ್ನೆಲ್ಲ ತಿರುಪತಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫೋನ್ ಕೊಟ್ಬಿಡ್ತೀವಿ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಷ್ಟೇ ವೀಡಿಯೋಸ್ ಗೈಸ್.